ನಮಸ್ಕಾರ ಸ್ನೇಹಿತರು. ಇದೆಲ್ಲವೂ ಪ್ಲಾನ್ ಪ್ರಕಾರ ನಡೆದರೆ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಸೆಪ್ಟೆಂಬರ್ ತಿಂಗಳಲ್ಲಿ ಶುರುವಾಗಲಿದೆ. ಈಗಾಗಲೇ ಬಿಗ್ ಬಾಸ್ ಹೊಸ ಸೀಸನ್ಗಾಗಿ ತೆರೆಮರೆಯ ಕೆಲಸಗಳು ಶುರುವಾಗಿದೆ. ಹೊಸದಾಗಿ ಮನೆ ನಿರ್ಮಿಸಲಾಗ್ತಿದೆ. ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಬರಬಹುದು ಎಂಬ ಕುತೂಹಲ ಸಹಜವಾಗಿ ವೀಕ್ಷಕರಿಗೆ ಇದೆ. ಕೆಲವು ತಾರೆಯರ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿ ಓಡಾಡಿದೆ. ಆದ್ರೆ ಸೀರಿಯಲ್ ಸೇರಿದಂತೆ ಮತ್ತಿತರ ಪ್ರಾಜೆಕ್ಟ್ ಗಳಲ್ಲಿ ಬ್ಯುಸಿಯಾಗಿರೋದ್ರಿಂದ ಕೆಲ ತಾರೆಯರು ಬಿಗ್ ಬಾಸ್ಗೆ ಬರಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವು ಧಾರಾವಾಹಿಗಳು ಮುಕ್ತಾಯ ಕಂಡವು. ಎಂಡ್ ಆದ ಸೀರಿಯಲ್ ಗಳಿಂದ ನಟ ನಟಿಯರು ಬಿಗ್ ಬಾಸ್ ಮನೆಗೆ ಬರ್ತಾರ. ಸೀರಿಯಲ್ ಮುಗಿಸಿದ ಈ ತಾರೆಯರಿಗೆ ಬಿಗ್ ಬಾಸ್ ಗುಲಾಬ್ ನೀಡಿದ್ಯಾ ಅಂತ ಹಾಕಿ ಈ ತಾರೆಯರು ಯಾರು ತಿಳಿದರು. ಸೀತಾರಾಮ ಸೀರಿಯಲ್ ಇತ್ತೀಚೆಗಷ್ಟೇ ಸೀತಾರಾಮ ಸೀರಿಯಲ್ಗೆ ಶುಭಂ ಬೋರ್ಡ್ ಇತ್ತು. ನಾಯಕಿ ವೈಷ್ಣವಿ ಗೌಡ ಅದಾಗಲೇ ಬಿಗ್ ಬಾಸ್ ಒಂದು ಕೈ ನೋಡಿದ್ದಾರೆ. ಈಗ ಗಗನ್ ಚಿನ್ನಪ್ಪ ಬಿಗ್ ಬಾಸ್ ಅಂಗಳಕ್ಕೆ ಬರಬಹುದಾ? ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಆಗಿರುವ ಗಗನ್ ಚಿನ್ನಪ್ಪ ಬಿಗ್ ಬಾಸ್ಗೆ ಬಂದರೆ ಹರಿಯದ ಹುಡುಗಿಯರು ಟಿವಿ ಮುಂದೆ ಕೂರೋದು ಪಕ್ಕ. ಪೂಜಾ ಲೋಕೇಶ್ ಸೀತಾರಾಮ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಪೂಜಾ ಲೋಕೇಶ್ ದಿವಂಗತ ನಟ ಲೋಕೇಶ್ ಗಿರಿಜಾ ಲೋಕೇಶ್ ದಂಪತಿಯ ಪುತ್ರಿ ಪೂಜಾ ಲೋಕೇಶ್. ಈಗಾಗಲೇ ಸಹೋದರ ಕಿರುತನ್ ಲೋಕೇಶ್ ಬಿಗ್ ಬಾಸ್ ಶೋ ನಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ನೃತ್ಯ, ಗಾಯನ, ನಟನೆ, ಹಾಸ್ಯ ಪ್ರಜ್ಞೆ ಎಲ್ಲದರಲ್ಲೂ ಹೊಂದಿರುವ ಪೂಜಾ ಲೋಕೇಶ್ಗೆ ಸ್ಟ್ರಾಂಗ್ ಪರ್ಸನಾಲಿಟಿ ಸಹ ಇದೆ. ಎಂದಿಪ್ಪ ಪೂಜಾ ಲೋಕೇಶ್ ಬಿಗ್ ಬಾಸ್ ಕಲಿಡ್ತಾರ? ಧನುಷ್ ಗೌಡ ಕೆಲವೇ ದಿನಗಳ ಹಿಂದೆಯಷ್ಟೇ 100 ಜನ್ಮಕ್ಕೂ ಸೀರಿಯಲ್ ಎಂಡ್ ಆಯಿತು. ಸೀರಿಯಲ್ ಮುಗಿಯುವ ಮುನ್ನವೇ 100 ಜನ್ಮಕ್ಕೂ ಧಾರಾವಾಹಿಗೆ ಧನುಷ್ ಗೌಡ ಗುಡ್ ಬೈ ಹೇಳಿದ್ರು. ಈ ಹಿಂದೆ ಗೀತಾ ಸೀರಿಯಲ್ ನಲ್ಲೂ ನಟಿಸಿದ ಧನುಷ್ ಗೌಡ ಈ ಬಾರಿ ಬಿಗ್ ಬಾಸ್ ಸ್ಪರ್ಧೆ ಹಾಕಬಹುದಾ? ಶಿಲ್ಪಾ ಕಾಮತ್ 100 ಜನ್ಮಕ್ಕೂ ಸೀರಿಯಲ್ ನಲ್ಲಿ ನಟಿಸಿದ್ದ ಶಿಲ್ಪಾ ಕಾಮತ್ ಸದ್ಯ ಕ್ವಾಟ್ಲೆಟ್ ಶೋ ನಲ್ಲೂ ಹಾಗೆ ಬಿಗ್ ಬಾಸ್ ಮನೆಯೊಳಗೂ ಹೆಜ್ಜೆ ಹಾಕೋದ ಶಿಲ್ಪಾ ಕಾಮತ್ ಅನುಪಲ್ಲವಿ ಪರ್ವ, ಹೂಮಳೆ, ನಮನಿ ಯುವರಾಣಿ, ಬೃಂದಾವನ 100 ಜನ್ಮಕ್ಕೂ ಧಾರಾವಾಹಿಗಳು ನಟಿಸಿರುವ ನಟಿ ಅನುಪಲ್ಲವಿ. ನೋಡಕ್ಕೆ ನೇರವಾಗಿ ತಿರುಗೇಟು ಕೊಡುವ ಅನುಪಲ್ಲವಿ ಬಿಗ್ ಬಾಸ್ಗೆ ಬಂದರೆ ಚೆನ್ನ ಎಂಬುದು ವೀಕ್ಷಕರ ಅಭಿಪ್ರಾಯ. ಸೋನಿ ಮುಲೇವಾ ವಧು ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸೋನಿ ಮುಲೇವಾ ವಧು ಮುಗಿದ್ಮೇಲೆ ನಟಿ ಸೋನಿ ಮುಲೇವಾ ಕ್ವಾಟ್ಲೆಟ್ ಚೆನ್ಗೆ ಬಂದಿಲ್ಲ. ಗ್ಲಾನ್ ಡಾಲ್ ಸೋನಿ ಮುಲೇವಾ ಬಿಗ್ ಬಾಸ್ ಬರಬಹುದಾ? ಅಭಿಷೇಕ್ ಶ್ರೀಕಾಂತ್ ಲಕ್ಷಣ, ವಧು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವ ಅಭಿಷೇಕ್ ಶ್ರೀಕಾಂತ್ ಪ್ರತಿಭಾವಂತ. ಹೇಗಿದ್ರು ವಧು ಸೀರಿಯಲ್ ಮುಗಿದ್ರೆ ಅಭಿಷೇಕ್ ಶ್ರೀಕಾಂತ್ಗೆ ಬಿಗ್ ಬಾಸ್ ಮನೆ ಹಚ್ಚಬಹುದಾ? ಅಶ್ವಿನ್ ಜಾಧವ್ ಕರಿಮಣಿ ಧಾರಾವಾಹಿ ಇನ್ನೇನು ಎಂಡ್ ಆಗಲಿದೆ. ಈ ಸೀರಿಯಲ್ ನಲ್ಲಿ ಸಖತ್ ರೆಬಲ್ ಆಗಿ ಕಾಣಿಸಿಕೊಳ್ಳುವ ಅಶ್ವಿನ್ ಜಾಧವ್ ಟ್ಯಾಲೆಂಟೆಡ್ ಅಶ್ವಿನ್ ಯಾದವ್ಗೆ ಬಿಗ್ ಬಾಸ್ ಆಫರ್ ಕೊಡಬಹುದಾ? ಸ್ಪಂದನಾ ಸೋಮಣ್ಣ ಸಿನಿಮಾಗಳನ್ನು ಬಿಟ್ಟಿರುವ ಕರಿಮಣಿ ನಾಯಕಿ ಸ್ಪಂದನಾ ಸೋಮಣ್ಣಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ಈ ಹಿಂದೆ ಬಾಯ್ಸ್ ವಿತ್ ಗರ್ಲ್ಸ್ ಶೋ ನಲ್ಲಿ ಸ್ಪಂದನಾ ಸೋಮಣ್ಣ ಸ್ಪರ್ಧಿಸಿದ್ರು. ಲಾವಣ್ಯ ಹಿರೇಮಠ್ ಲಕ್ಷ್ಮೀ ಭಾರಮ ಧಾರಾವಾಹಿಯಲ್ಲಿ ವಿಧಿ ಪಾತ್ರದಲ್ಲಿ ನಟಿಸಿರುವ ಲಾವಣ್ಯ ಹಿರೇಮಠ್ ಲಕ್ಷ್ಮೀ ಭಾರಮ ಸೀರಿಯಲ್ ಎಂಡ್ ಆಯಿತು. ವೃತ್ತಿಯಲ್ಲಿ ಡೆಂಟಿಸ್ಟ್ ಆಗಿರುವ ಲಾವಣ್ಯ ಹಿರೇಮಠ್ ಸಖತ್ ಮಾಡರ್ನ್ ಎಂಟಿಪ್ಪ ಲಾವಣ್ಯ ಬಿಗ್ ಬಾಸ್ ಮನೆಯ ನಡೆಸುತ್ತಾರ. ದಿಲೀಪ್ ಶೆಟ್ಟಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನೀನಾದಹಿನ ಸೀರಿಯಲ್ ಎಂಡ್ ಆಗಿದೆ. ಈ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸುತ್ತಿದ್ದರು ದಿಲೀಪ್ ಶೆಟ್ಟಿ. ಈಗಾಗಲೇ ಕ್ವಾಟ್ಲೆಟ್ ಶೋ ನಲ್ಲಿ ದಿಲೀಪ್ ಶೆಟ್ಟಿ ಕುಕ್ ಆಗಿ ಸ್ಪರ್ಧಿಸಿದರು. ಬಿಗ್ ಬಾಸ್ ಮನೆಗೆ ದಿಲೀಪ್ ಶೆಟ್ಟಿ ಬಂದರೆ ರುಚಿ ರುಚಿಯಾದ ಅಡುಗೆಗಳಿಗೆ ಕಮ್ಮಿ ಇರಲ್ಲ. ಖುಷಿ ಶಿಬು ನೀನಾದನ ಸೀರಿಯಲ್ ನಲ್ಲಿ ನಾಯಕಿಯಾಗಿ ನಟಿಸಿರುವ ಖುಷಿ ಶಿಬು ಧಾರಾವಾಹಿ ನಟಿಸಿದ ಖುಷಿ ಶಿಬು ಬಿಗ್ ಬಾಸ್ಗೆ ಬರ್ತಾರ ಎಂಬುದನ್ನ ಸ್ನೇಹಿತರೆ ಇದರಲ್ಲಿ ಯಾರೆಲ್ಲ ಬರ್ಬೇಕು ಅಂತ ಆಸೆ ಪಡ್ತೀರಾ ಅನ್ನೋದ್ರ ಬಗ್ಗೆ ಬಾಕ್ಸ್ ಅಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.